ಬಿಸಿ ರೋಡ್ ಧರ್ಮಸ್ಥಳ ರಾಷ್ಟ್ರೀಯ ಹೆದ್ದಾರಿಯ ನಾವುರ ಸಮೀಪದ ಬಸ್ ತಂಗುದಾಣವೊಂದು ಇಂದು ನಾಳೆ ಬೀಳುವ ಸ್ಥಿತಿಯಲ್ಲಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬಂಟ್ವಾಳ ತಾಲೂಕಿನ ನಾವುರ ಗ್ರಾಮ ಪಂಚಾಯತ್ನ ವ್ಯಾಪ್ತಿಗೆ ಒಳಪಡುವ ಹಳೆಗೇಟು ಎಂಬಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಿಸಲಾದ ಬಸ್ ತಂಗುದಾಣಕ್ಕೆ ಅಪರಿಚಿತ ವಾಹನವೊಂದು ಡಿಕ್ಕಿಯಾಗಿ ಮುರಿದು ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟವರಿಗೆ ತಿಳಿಸಿದ್ದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸದ್ಯದಲ್ಲಿ ಬಸ್ ತಂಗುದಾಣ ಮುರಿದು ಬೀಳುವ ಹಂತದಲ್ಲಿದ್ದು ಜನರ ಪ್ರಾಣಕ್ಕೆ ಅಪಾಯವಾಗುವ ಸಾಧ್ಯತೆ ಹೆಚ್ಚಿದೆ. ಆದಷ್ಟು ಶೀಘ್ರ ಈ ಬಗ್ಗೆ ಕ್ರಮ ಕೈಗೊಳ್ಳಲು ಸ್ಥಳೀಯರು ಮನವಿ ಮಾಡಿದ್ದಾರೆ. ಈ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆ ಹಾಗೂ ಸಂಜೆ ವೇಳೆ ಅನೇಕ ವಿದ್ಯಾರ್ಥಿಗಳು ಬಸ್ಗಾಗಿ ಕಾಯುತ್ತಿರುತ್ತಾರೆ. ಆದರೆ ಸೊಂಟಕ್ಕೆ ಏಟು ಬಿದ್ದು ವಾಲಿ ನಿಂತ ಬಸ್ ನಿಲ್ದಾಣ ಯಾವ ಸಂದರ್ಭದಲ್ಲಾದರೂ ಮುರಿದು ಬೀಳುವ ಸ್ಥಿತಿಗೆ ತಲುಪುವುದರಿಂದ ಅಪಾಯಕಾರಿದೆ ಎಂಬುದು ಸ್ಥಳೀಯರ ಮಾತು. ಇಲ್ಲೊಂದು ವ್ಯವಸ್ಥಿತವಾದ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಸುಮಾರು 6 ತಿಂಗಳ ಹಿಂದೆ ಯಾವುದೋ ಒಂದು ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ರಾತ್ರಿ ಡಿಕ್ಕಿ ಹೊಡೆದು ಅದು ಜಖಮಗೊಂಡಿರ್ತದೆ. ತದನಂತರ ಯಾವುದೇ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಅಧಿಕಾರಿಗಳಾಗಲಿ ಪಂಚಾಯತ್ ಆಗಲಿ ಯಾರು ಇದನ್ನು ದುರಸ್ತಿ ಮಾಡಲಿಲ್ಲ. ಈಗ ಇಲ್ಲಿ ಬೆಳಿಗ್ಗೆ ಒಂದು ಸಲ 30 ಮಕ್ಕಳು ಶಾಲೆಗೆ ಹೋಗುವವರು ಬಸ್ ಸ್ಟ್ಯಾಂಡಲ್ಲಿ ಕುಳಿತುಕೊಳ್ತಾರೆ. ಈಗ ಮಕ್ಕಳನ್ನಲ್ಲಿ ಕುಳಿತುಕೊಳ್ಳಲಿಕ್ಕೆ ನಮಗೆ ತುಂಬ ಭಯ ಆಗ್ತಾಯಿದೆ, ನೋಡುವವರಿಗೆ ಭಯ ಆಗ್ತಾಯಿದೆ. ಆದ ಕಾರಣ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಪಂಚಾಯತ್ ಅಥವಾ ರಾಜಕೀಯ ವ್ಯಕ್ತಿಗಳು ಇದನ್ನು ಗಮನಿಸಿ ಅತಿ ಶೀಘ್ರದಲ್ಲಿ ಇದನ್ನು ದುರಸ್ತಿ ಮಾಡಿಕೊಡಬೇಕಾಗಿ ಊರವರ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ನಾವು ಸ್ಥಳೀಯರು ಈ ಸಂದರ್ಭದಲ್ಲಿ ನಿಮ್ಮನ್ನು ನಮ್ಮ ನ್ಯೂಸ್ ಸುದ್ದಿವಾಹಿನಿ ಮೂಲಕ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಬಸ್ ಸ್ಟ್ಯಾಂಡ್ ಬೋರ್ಡು ಮತ್ಸ್ಯನ ಕಾಂಡೆ ಬತ್ತು ತುಂಬ ತುಂಬ ಮಾಲ್ಗುಂಡು ಹೆಚ್ಚಿನ ಗೊತ್ತಿತ್ತು ಓಡಿ ಅದು ಮತ್ತು ಸಮಯ ಅಲ್ಲ ಮಲ್ಕೊಳ್ಳೋದು ಏನಿತ್ತು ಮಂತಿದ್ದು ಗೊತ್ತು ಒಂದು ಪಂಚಾಯತಿಗೆ ಕೂಡ ಕಾಂಟ್ಯಾಕ್ಟ್ ಬೇಕು ಮಂತಿದ್ದು ಗೊತ್ತು 4 ಮಂತ್ ಬೇಕು.